ಹಿಂಗೆ ಬಂದರೆ ಹೆಂಗೆ? ಸ್ವಲ್ಪ ಯೋಚನೆ ಮಾಡು. ನೀನು ಮಾಡ್ತಿರೋದು ಸರಿನಾ? ನೀನೀಗ ಮಾಡಬಾರ್ದಲ್ವಾ? ಮಲ್ಲಿ, ತೀರೋಗಿರೋದು ನಿನ್ನ ತಂದೆ. ಈಗ ಅವರೇ ಇಲ್ಲ ಅಂದಮೇಲೆ ಯಾಕೆ ಈ ಹಠ ದ್ವೇಷ? ಈಗಲಾದರೂ ನೀನು ಅವ್ರನ್ನ ಕ್ಷಮಿಸ್ಬೋದಲ್ವಾ? ನೋಡು, ಈಗ ಉಳಿದಿರೋದು ಅವ್ರು ನಿನ್ನ ತಂದೆ ಅನ್ನೋದು ಮಾತ್ರ. ಅಪ್ಪ ಮಗಳ ಸಂಬಂಧ ಅಷ್ಟೇ ಉಳ್ಕೊಂಡಿದೆ. ಅದಕ್ಕಾದ್ರೂ ಬಾ ಪ್ಲೀಸ್. ನೋಡು, ನಿನ್ನ ತಂದೆ ಆ ಕಡೆ ಕೈ ಮುಗಿತೀನಿ. ಅವನ್ನ ಮಾತ್ರ ತಂದೆ ಅಂತ ಹೇಳ್ಬೇಡಿ. ಹುಟ್ಟಿಸಿದ ಮಾತ್ರಕ್ಕೆ ಅಪ್ಪ ಆಗಕ್ಕಿಲ್ಲ. ಸಾಕ್ಬೇಕು, ಬೆಳೆಸ್ಬೇಕು, ಪ್ರೀತಿ ಮಾಡಬೇಕು, ತಪ್ಪು ಮಾಡಿದಾಗ ಹೊಡಿಬೇಕು, ತಿದ್ದಬೇಕು. ಅವಾಗ ಮಾತ್ರ ತಂದೆ ಅಂತ ಅನ್ಸ್ಕೊಳ್ಳೋದು. ಇದ್ಯಾವುದು ಮಾಡದೆ ಇರೋರು ಅವ್ರೆಂತ ಅಪ್ಪ? ಅದಿಂಗ ಅಪ್ಪ ಅಂತ ಅನ್ಕೊಂಡ್ಬಿಡ್ಲಿ. ಅಪ್ಪ ಇಲ್ಲೇ ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು. ಯಾವುದೇ ಕಾರಣಕ್ಕೂ ನಾವು ನನ್ನ ಅಪ್ಪ ಅಂತ ಒಪ್ಕೊಳಕ್ಕಿಲ್ಲ. ಇಷ್ಟು ವರ್ಷ ಅವ್ರು ನಿಮ್ಮಲ್ಲಿ ದ್ವೇಷ ಕಾರಿದ್ದಾರೆ, ನಿಮ್ಮನ್ನು ಸಾಯಿಸೋದಕ್ಕೆ ನೋಡಿದ್ದಾರೆ. ಇಲ್ಲ ಕರೆ, ನೀವೊಬ್ರು ಬೇಕಿದ್ರೆ ಹೋಗಿ ಬನ್ನಿ, ನಾನು ಬರಕ್ಕಿಲ್ಲ ಅಷ್ಟೇ. ಮಲ್ಲಿ, ನೀನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತೀಯಮ್ಮ. ಅವರು ನಿನ್ನಿಂದ ದೂರ ಆಗೋದಕ್ಕೆ ಕಾರಣ ಇತ್ತು. ಅವತ್ತಿನ ಸಂದರ್ಭ ಆಗಿತ್ತು. ಅವ್ರಿಗೆ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಇತ್ತು. ಆ ಕಾರಣಕ್ಕೆ ಅವರು ನಮ್ಮನ್ನು ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದಿತ್ತು. ನಮ್ಮಿಂದ ಅವರು ತಮ್ಮ ಮಗಳನ್ನ, ಹೆಂಡ್ತಿನ ಕಳ್ಕೋಬೇಕಾಯ್ತು ಅಂತ ಅವ್ರು ಅಂದ್ಕೊಂಡಿದ್ರು. ಅದಕ್ಕೆ ಅವ್ರು ಹಾಗೆಲ್ಲ ಮಾಡಿದ್ದು. ನಿನ್ನ ಮೇಲಿನ ಪ್ರೀತಿಯಿಂದ ಅವರು ನಮ್ಮನ್ನ ದ್ವೇಷ ಮಾಡೋ ಥರ ಆಯಿತು. ಅವರು ಹಾಗಿರ್ಲಿಲ್ಲ. ಅವರೇ, ನೀವು ನನ್ನ ಸಮಾಧಾನಕ್ಕೋಸ್ಕರ ಇವನೇನೋ ಹೇಳ್ಬೇಡಿ. ನಾನು ಇದನ್ನೆಲ್ಲ ಒಪ್ಕೊಳಕ್ಕಿಲ್ಲ. ಅವ್ರು ಎಂಥವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಅವ್ರ ಮಗಳ ಹುಟ್ಟಿದ್ನಲ್ಲ ಅಂತ ನನಗೇನೆ ಒಂಥರ ಅನ್ನಿಸ್ತೈತೆ. ಅವ್ರು ನನ್ನ ಅಪ್ಪ ಅಂತ ಗೊತ್ತಿಲ್ಲದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತೈತೆ. ಮಲ್ಲಿ, ದಯವಿಟ್ಟು ಪದೇ ಪದೇ ಅದನ್ನೇ ಹೇಳ್ಬೇಡ. ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ನೀನಿದೀಯಾ, ನೀನು ಬದುಕಿದೀಯಾ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಹಾಗಿರ್ತಿರ್ಲಿಲ್ಲ. ನಿನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ ಹಾಗೆ ಮಾಡಿದ್ದವರು.